ಅಮೀರ್ ಖಾನ್ ಅವರು 3ನೇ ಮದುವೆ ಆಗಿದ್ದಾರೆ. ಸಾಕೋಕ್ಕೆ ತಾಕತ್ತು ಅವ್ರಿಗೆ ಇರ್ತದೆ ಕೋಟ್ಯಾಧೀಶಲ್ಲಿ. ಮತ್ತು ಅವ್ರು ಮದುವೆ ಆಗಿರೋದು ಕೂಡ ಗೌರಿ ಸ್ಟಾರ್ಟ್. ಆಕೆ ಕೂಡ ಉದ್ಯಮಿ. ಗೌರಿ ಸ್ಟಾರ್ಟ್ಗೆ ನಾಲೆಡ್ಜೇ ಇಲ್ವಾ? ಅಮೀರ್ ಖಾನ್ 2 ಮದುವೆ ಆಗಿದ್ದೇನೆ, 3ನೇ ಮದುವೆಗೆ ಬಂದಿದ್ದಾನೆ, 2 ಡೈವರ್ಸ್ ಕೊಟ್ಟಿದ್ದಾನೆ, ನನ್ನ ಜೊತೆ ಮದುವೆ ಆಗ್ತಾನೆ, ಆತ ಸರಿ ಇಲ್ಲ ಅಥವಾ ಸರಿ ಇದ್ದಾನೆ. ಗೌರಿ ಸ್ಟಾರ್ಟಿಗೆ ತಾನೇ ಅರ್ಥ ಆಗ್ಬೇಕದು. ಅರ್ಥ ಮಾಡ್ಕೊಂಡೆ ತಾನೆ ಆಕೆ ಮದುವೆ ಆಗಿದ್ದಾರೆ. ಮತ್ತು ನಿಮಗೆ ಯಾಕೆ ನಾಯಿ ಕಚ್ಚೋದು? ನೀವು ಯಾಕೆ ನಾಯಿ ಕಚ್ದಂಗೆ ಆಡ್ತೀರಾ? ಆಮೇಲೆ ಈ ಅಮೀರ್ ಖಾನ್ 3ನೇ ಮದುವೆ ಆದ್ರಲ್ಲ ಗೌರಿ ಸ್ಟಾರ್ಟ್ ಜೊತೆ, ಆ ಮದುವೆಗೆ ಒಂದಿಷ್ಟು ಜನ ಗೆಸ್ಟ್ಗಳು ಬಂದಿದ್ರು. ಅವರು 2002ರಲ್ಲಿ ಮದುವೆ ಆದಂತಹ ಮೊದಲನೇ ಪತ್ನಿ ರೀನಾ ದತ್ತಾ, ಹಾಗೂ 2005ರಲ್ಲಿ ಮದುವೆ ಆದಂತಹ 2ನೇ ಪತ್ನಿ ಕಿರಣ್. ಅಮೀರ್ ಖಾನ್ ಅವರ 3ನೇ ಮದುವೆಗೆ ಅವರ 2 ಹೆಂಡತಿಯರೇ ಹೋಗಿದ್ರು, ಆಶೀರ್ವಾದ ಮಾಡಿ ಬಂದಿದ್ದಾರೆ. ಅಂದಮೇಲೆ ನಿಮಗೆ ಯಾಕ್ರೋ ಅವ್ರ ಸುದ್ದಿ? ಹಲೋ ನಮಸ್ಕಾರ. ಭಾರತ ದೇಶದಲ್ಲಿ ಸದ್ಯ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾವೆ. ಗ್ಯಾಸ್ ಸಮಸ್ಯೆ ಇದೆ, ಎಥೆನಾಲ್ ಪೆಟ್ರೋಲ್ ಸಮಸ್ಯೆ ಇದೆ, ಉದ್ಯೋಗದ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯ ಇನ್ನಿತರ ಸಮಸ್ಯೆಗಳಿದ್ದಾವೆ. ಈ ಬೆಂಗಳೂರು ತಗೊಳ್ಳಿ, ಫುಟ್ಪಾತ್ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ, 108 ಸಮಸ್ಯೆಗಳು. ಹಳೆ ಗಾಡಿನ ಹುಡುಕಿ ತಗೊಂಡು ಹೋಗ್ತಿದ್ದಾರೆ. ಈ ಅನೇಕ ಸಮಸ್ಯೆಗಳು ದೇಶದ ಯಾವ ಮೂಲೆಯಲ್ಲಿ ತಗೊಂಡ್ರು ಸಮಸ್ಯೆ ಸಮಸ್ಯೆ ಸಮಸ್ಯೆ. ಆರ್ಥಿಕ ಸ್ಥಿತಿ, ಚಿಂತಾಜನಕ ಸ್ಥಿತಿ, ಎಲ್ಲ ಕ್ಷೇತ್ರಗಳು ತುಂಬ ಸಂಕಟದಲ್ಲಿದೆ. ಈ ಥರದ ಚರ್ಚೆಗಳು ಕೂಡ ನಡೀತಿದ್ದಾವೆ. ಇದೆಲ್ಲದರ ನಡುವೆ ಒಂದಿಷ್ಟು ಅಂಡು ಭಕ್ತರಿಗೆ ಅಮೀರ್ ಖಾನ್ ಮದುವೆ ಆದ, ಅದು 3ನೇ ಮದುವೆ ಆದ, ಅದು ಹಿಂದೂ ಯುವತಿಯನ್ನೇ ಮದುವೆ ಆದ ಅಂತ ಟೆನ್ಷನ್, ಗಲಾಟೆ. ಈಗ ಮುಸಲ್ಮಾನ ಕಮ್ಯುನಿಟಿಯ ಒಬ್ಬ ಫತ್ವಾ ಹೊರಡಿಸ್ತಾನೆ. ಆತ ಫತ್ವಾ ಹೊರಡಿಸುವುದರಿಂದ ಹಿಡಿದು ಬಜರಂಗ ದಳ ಮತ್ತು ಇನ್ನಿತರರು ಸೇರಿದಾಗೆ ಅನೇಕರು ಇವನು ಟಾರ್ಗೆಟ್ ಮಾಡಿ 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 ಹಿಂದೂ ಹುಡುಗಿರನ್ನೇ ಮದುವೆ ಆಗ್ತಿದ್ದಾನೆ. ಹುಡುಗಿಯರು, ಆಂಟಿಯರು. ಏನೋ ಅಮೀರ್ ಖಾನ್ ಏನೋ 20 ವರ್ಷದ ತರುಣ ಏನೋ ಅಲ್ಲ, 60 ವರ್ಷ ಹತ್ತತ್ರ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ಆತ 2002ರಲ್ಲಿ ರೀನಾ ದತ್ತಾ ಅನ್ನೋ ಒಬ್ಬ ಹಿಂದೂ ಯುವತಿಯನ್ನು ಮದುವೆ ಆಗ್ತಾನೆ. 2005ರಲ್ಲಿ ಆಕೆಗೆ ಡೈವರ್ಸ್ ಕೊಟ್ಟ ನಂತರ ಬೆಂಗಳೂರು ಮೂಲದ ಕಿರಣ್ ರಾವ್ ಅಂತ ಒಬ್ಬ ಯುವತಿಯನ್ನು ಮದುವೆ ಆಗ್ತಾರೆ. ಅವರಿಗೂ ಕೂಡ ಒಂದು 4-5 ವರ್ಷಗಳ ಹಿಂದೆ ಡೈವರ್ಸ್ ಕೊಟ್ಟು ಈಗ ಇದೇ ಬೆಂಗಳೂರಿನ ಗೌರಿ ಸ್ಟಾರ್ಟ್ ಅನ್ನುವಂಥ ಒಬ್ಬ ಉದ್ಯಮಿಯನ್ನು ಮದುವೆ ಆಗಿದ್ದಾರೆ. ರೀನಾ, ಕಿರಣ, ಗೌರಿ 3 ಜನ ಕೂಡ ಹಿಂದೂ ಯುವತಿಯರು. ಅಮೀರ್ ಖಾನ್ ಬೇಕಂತಲೇ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಿ ಮಾಡಿ ಮಾಡಿ, ಯುವತಿಯರು ಅಥವಾ ಹಿಂದೂ ಮಹಿಳೆಯರು ಟಾರ್ಗೆಟ್ ಮಾಡಿ 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 ಮದುವೆ ಆಗ್ತಾ ಇದ್ದಾರೆ. ಇದು ಲವ್ ಜಿಹಾದ್ ಅಂತೇಳಿ ಬಜರಂಗ ದಳದ್ದು. ಬಜರಂಗ ದಳ ಅಂತ ಅಲ್ಲ, ಒಂದು ಹಿಂದೂಪರ ಸಂಘಟನೆಗಳು. ಇನ್ನು ಮುಸ್ಲಿಂ ಪರ್ಸನಲ್ ದಾರುಲ್ ಇಫ್ತಾದ ಶಾಹಿ ಮುಖ್ಯ ಮುಫ್ತಿ ಮೌಲಾನಾ ಇಬ್ರಾಹಿಂ ಹುಸೇನ್ ಅಂತ. ಮುಸ್ಲಿಂ ಪುರುಷನು ಮುಸ್ಲಿಮೇತರ ಮಹಿಳೆಯನ್ನ ವಿವಾಹ ಆಗೋದು ಇಸ್ಲಾಮಿಕ್ ಶರಿಯಾ ಕಾನೂನಿನ ಪ್ರಕಾರ ಹರಾಮ್. ಆದರೆ ನಮ್ಮ ದೇಶ ಸಂವಿಧಾನ ಹೇಳ್ತದೆ, ಯಾರನ್ನೇ ಪ್ರೀತಿ ಮಾಡಿ, ಯಾರನ್ನೇ ಮದುವೆ ಆಗಿ ಕೆಟ್ಟ ಉದ್ದೇಶ ಇರಬಾರ್ದು. ಪ್ರೀತಿಗೆ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ. ಪ್ರೀತಿ ಆಗ್ಬಿಡ್ತದೆ. ಆದರೆ ಆ ಪ್ರೀತಿಯನ್ನು ನೀವು ದುರುದ್ದೇಶದ ಕಾರಣಕ್ಕೆ ಮಾಡಿದರೆ ಕಾನೂನು ಪ್ರಕಾರ ತಪ್ಪಾಗ್ತದೆ. ಕಾನೂನು ಅದಕ್ಕೆ ಶಿಕ್ಷೆ ಕೊಡುತ್ತೆ. ಅದೇ ಕಾನೂನು ಅಂತರ್ಧರ್ಮೀಯ ವಿವಾಹವನ್ನು ಒಪ್ಪುತ್ತೆ, ಬೆಂಬಲ ಕೊಡುತ್ತೆ. ಅನೇಕ 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 ಅಂತರ್ಧರ್ಮೀಯ ವಿವಾಹಗಳು ಆಗೋಗಿದ್ದಾವೆ. ಅಮೀರ್ ಖಾನ್ 3 ಜನರನ್ನ ಮದುವೆ ಆದ, 3 ಜನ ಕೂಡ ಹಿಂದೂ ಮಹಿಳೆಯರು ಅಂತ ಈ ಕಡೆ ಗಲಾಟೆ. ಅವನು ಯಾರೋ ಫತ್ವಾ ಕೊಡ್ತಾನೆ, ಮುಸ್ಲಿಮೇತರ ಹೆಣ್ಮಕ್ಳ ಮದುವೆ ಆಗಬಾರ್ದು. ಎಷ್ಟು ಮದುವೆ ಆದರು? ಕರೀನಾ ಕಪೂರ್, ಸೈಫ್ ಅಲಿ ಖಾನಿಂದ ಹಿಡಿದು ಮೊನ್ನೆ ಜಹೀದ್ ಮತ್ತು ಸೋನಾಕ್ಷಿ ಸಿನ್ಹಾ ಅವರು. ಈ ದೇಶದಲ್ಲಿ ಅನೇಕ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್, ಹಿಂದೂ ಕ್ರಿಶ್ಚಿಯನ್ ಮ್ಯಾರೇಜ್ಗಳು ಆಗ್ತಾನೆ ಇರ್ತವೆ. ಯಾರೊಬ್ಬ ಬರ್ತಾನೆ ಫತ್ವಾ, ಇನ್ಯಾರೋ ಬರ್ತಾರೆ ಲವ್ ಜಿಹಾದ್. ಇದೇ ಅಮೀರ್ ಖಾನ್ ಅಕ್ಕ ತಂಗಿ ಮತ್ತು ಮಗಳು ಯಾರನ್ನ ಮದುವೆ ಆದರು ಅದನ್ನು ಹೇಳಕ್ಕೆ ಹೋಗಲ್ಲ. ಅಮೀರ್ ಖಾನ್ 3 ಮದುವೆ ಆದ, 3 ಜನ ಹಿಂದೂ ಮಹಿಳೆಯರು, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಇದು ಇವರ ಅಬ್ಬರ. ಆದರೆ ಇದೇ ಅಮೀರ್ ಖಾನ್ನ ಅಕ್ಕ ನಿಖತ್ ಅಂತ, ಆಕೆ ಮದುವೆ ಆಗಿರೋದು ಸಂತೋಷ್ ಹೆಗಡೆ ಅಂತ ಒಬ್ಬ ಹಿಂದೂವನ್ನು. ಇನ್ನು ಅಮೀರ್ ಖಾನ್ ತಂಗಿ ಫರ್ಹತ್ ಅಂತ, ಆಕೆ ರಾಜೀವ್ ದತ್ತಾ ಅನ್ನೋನ್ನ ಮದುವೆ ಆಗ್ತದೆ. ಇನ್ನು ಅಮೀರ್ ಖಾನ್ ಮಗಳು ಐರಾ ಖಾನ್
ಮದುವೆ ಆಗಿರೋದು ನೂಪುರ್ ಶಿಖರೆ ಅವರನ್ನ. ಈ ಮೂರೂ ಜನರು ಕೂಡ ಹಿಂದೂಗಳು. ಇನ್ನು ಬಿ ಜೆ ಪಿ ಅಂದರೆ ಗೊತ್ತಿದೆ, ಹಿಂದುತ್ವ, ಹಿಂದೂಗಳ ರಕ್ಷಣೆ, ಲವ್ ಜಿಹಾದ್ ಇನ್ನಿತರ ವಿಚಾರಗಳು ಬಂದಾಗ ಬಿ ಜೆ ಪಿ ಕೂಡ ಹೋರಾಟವನ್ನು ಮಾಡುತ್ತೆ. ಬಿ ಜೆ ಪಿ ನಾಯಕರು ಕೂಡ ನಾ ಮುಂದು ತಾ ಮುಂದು ಅಂತೇಳಿ ಲವ್ ಜಿಹಾದ್ ಅನ್ನುವ ಕಾನ್ಸೆಪ್ಟ್ ಬಂದಾಗ ಹೋರಾಟವನ್ನು ಮಾಡ್ತಾರೆ. ಇದೇ ಬಿ ಜೆ ಪಿಯ ನಾಯಕರಾದಂತಹ ಶಹನವಾಜ್ ಹುಸೇನ್, ಇವ್ರು ಮದುವೆ ಆಗಿದ್ದು ರೇಣು ಹುಸೇನ್ ಅಂತೇಳಿ. ರೇಣು ಅಂತ ಹೆಸರು, ಹುಸೇನ್ ಅಂತ ಸೇರಿಸ್ಕೊಂಡಿದ್ದಾರೆ. ಶೀಸ್ ಹಿಂದೂ. ಹಾಗೆ ಮುಖ್ತಾರ್ ಅಬ್ಬಾಸ್ ನಖ್ವಿ, ಇವರು ಮದುವೆ ಆಗಿದ್ದು ಕೂಡ ಒಬ್ಬ ಹಿಂದೂ ಯುವತಿಯನ್ನ, ಸೀಮಾ ಅಂತೇಳಿ. ಅವ್ರ ಹೆಸರೀಗ ಸೀಮಾ ನಖ್ವಿ ಅಂತ. ರೇಣು ಹುಸೇನ್, ಸೀಮಾ ನಖ್ವಿ. ಇದ್ಯಾವುದು ಕಾಣಿಸಲ್ವಾ? ನಿಮಗೆ ನೆನಪಿದ್ರೆ ಉತ್ತರಾಖಂಡದ ಬಿ ಜೆ ಪಿ ನಾಯಕ ಯಶ್ಪಾಲ್ ಬೇನಮ್ ಅಂತ, ಅವರು ತಮ್ಮ ಮಗಳ ವಿವಾಹವನ್ನು ಮುಸ್ಲಿಂ ಯುವಕನೊಂದಿಗೆ ನಿಶ್ಚಯ ಮಾಡಿರ್ತಾರೆ. ನೋಡಿ, ಈಗ ಬಿ ಜೆ ಪಿ ಒಳಗಡೆ ಕೂಡ ಒಂದು ಲಿಬರಲ್ ಆಲೋಚನೆ ಇರೋರು ಇರ್ತಾರೆ ಅನ್ನೋದಕ್ಕೆ ಯಶ್ಪಾಲ್ ಬೇನಮ್ ಅವರು ಒಂದು ಉದಾಹರಣೆ. ಆದರೆ ಅಷ್ಟಕ್ಕೆ ಸಾಮಾಜಿಕ ಮಾಧ್ಯಮ, ಕೆಲವು ಸಂಘಟನೆ ಎಷ್ಟು ಗಲಾಟೆ ಮಾಡ್ತಾರೆ ಅಂದರೆ ಆಮೇಲೆ ಆ ಮದುವೆ ಕಾರ್ಯಕ್ರಮವನ್ನೇ ಮುಂದೂಡ್ತಾರೆ. ಈಗ ಭಾರತ ಕ್ರಿಕೆಟ್ ತಂಡ ಶಿವಮ್ ದುಬೆ ಅಂತ ಬ್ರಾಹ್ಮಣ ಜಾತಿಯ ಪ್ಲೇಯರ್ ಇದ್ದಾರೆ. ಅವ್ರು ಮದುವೆ ಆಗಿದ್ದು ಅಂಜುಮ್ ಖಾನ್ ಅಂತ ಮುಸ್ಲಿಂ ಯುವತಿಯನ್ನು. ಈಗ ಸೈಫ್ ಅಲಿ ಖಾನ್ ಕರೀನಾ ಕಪೂರ್ನ ಮದುವೆ ಆದ ಸೌಂಡು, ಶಿವಮ್ ದುಬೆ ಅಂಜುಮ್ ಖಾನ್ ಮದುವೆ ಆದರೆ ಸೌಂಡ್ ಇಲ್ಲ. ಶಿವಮ್ ದುಬೆ ಅಂಜುಮ್ ಖಾನ್ ಮದುವೆ ಆದರೆ ಗರ್ವಾಪ್ಸಿ, ಅಮೀರ್ ಖಾನ್ ಗೌರಿ ಸ್ಟಾರ್ಟ್ ಅವರ ಮದುವೆ ಆದರೆ ಲವ್ ಜಿಹಾದ್. ಈ 60 ವರ್ಷದಲ್ಲಿ ಯಾವ ಜಿಹಾದ್ ಮಾಡಕ್ಕಂತದ್ರಿ? ಸೈಫ್ ಅಲಿ ಖಾನ್ ಕರೀನಾ ಕಪೂರ್ ಚೆನ್ನಾಗಿಲ್ವಾ? 2-3 ಮಕ್ಳು ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳಾಗ್ತವ? ಎಕ್ಸಾಂಪಲ್ ಹೇಳಿದ್ದು ನಾನು. ಕೆಲವರ ಮಾನಸಿಕತೆಗಳು ಹೇಗಿರ್ತದಂದ್ರೆ, ಯಾವ ವಿಚಾರಕ್ಕೆ ನಾವು ಧ್ವನಿ ಎತ್ತಬೇಕು, ಯಾವ ವಿಚಾರಕ್ಕೆ ಹೋರಾಟ ಮಾಡಬೇಕು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಈ ನಿರುದ್ಯೋಗ ಅನ್ನೋದು ಈ ಥರದ ಸಮಸ್ಯೆಗಳನ್ನು ಹುಟ್ಟಾಕ. ಇವ್ರಿಗೆ ಇವ್ರ ಮನೆ ಪರಿಸ್ಥಿತಿ ಎಕ್ಕುಟ್ಟು ಹೋದ್ರು ಕೂಡ, ಕಿತ್ತೋದ್ರು ಕೂಡ, ಫತ್ವಾ ಹೊರಡಿಸೋರಿಂದ ಹಿಡಿದು ಬೀದಿಗೆ ಹೋಗಿ ಹಿಂದೂ ಮುಸ್ಲಿಂ ಅದ ಗಲಾಟೆ ಮಾಡ್ತಾರಲ್ಲ, ಇವ್ರವರೆಗೂ ಇವ್ರ ಮನೆ ಪರಿಸ್ಥಿತಿನೇ ಕಿತ್ತೋಗಿರ್ತದೆ. ಅವ್ರಿಗೆ ಯಾವಾಗಲೂ ಪಕ್ಕದ ಮನೇಲಿ ಏನು ನಡೀತದೆ, ಪಕ್ಕದ ಮನೆ ಒಳಗಡೆ ಏನೆಲ್ಲ ನಡೀತದೆ ಅಂತ ಇಣುಕ್ ನೋಡೋ ಅಭ್ಯಾಸ. ಇದೇ ಅಮೀರ್ ಖಾನ್ ಕಿರಣ್ ರಾವ್ ಅವ್ರನ್ನ ಮದುವೆಯಾಗಿ ಸಂಸಾರ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಕಿರಣ್ ರಾವ್ ಈ ದೇಶದ ಅಸಹಿಷ್ಣುತೆ ಬಗ್ಗೆ ಮಾತಾಡ್ತಾರೆ. ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ, ಗೊತ್ತೆ, ಸಂಘರ್ಷ, ಆತ್ಮ ಮುಟ್ಕೊಂಡು ಹೇಳಿ ಹಿಂದೂ ಮುಸ್ಲಿಂ ಚೆನ್ನಾಗಿದ್ದಾರೆ. ಇಲ್ಲಿ ಒಂದೊಂದು ಚಾನಲ್ಗೆ ಮಾತಾಡ್ತಾ ಹೇಳ್ತಾ ಇದ್ದೆ, ದುರಂಧರ್ ಅನ್ನುವಂಥ ಒಂದು ಸಿನಿಮಾವನ್ನ ಹಿಂದೂ ಮುಸಲ್ಮಾನರು ಒಟ್ಟಿಗೆ ಕೂತು ನೋಡುವ ಸ್ಥಿತಿ ಇವತ್ತಿಗೆ ಇಲ್ಲ. ಸಿನಿಮಾ ಮುಗಿಯುವಷ್ಟೊತ್ತಿಗೆ ಒಂದು ಹೆಣಗಳು ಬಿದ್ದೋಗ್ತವೆ. ಆ ಸ್ಥಿತಿ ಇದೆ. ಸದಾ ಹಿಂದೂ ಮುಸ್ಲಿಂ ಈ ಥರ ಈ ದೇಶದ ಸಹಿಷ್ಣು ಸ್ಥಿತಿಯನ್ನು ಅಸಹಿಷ್ಣುತೆ ಕಡೆಗೆ ತಗೊಂಡು ಹೋಗೋದ್ರಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಸ್ಥಿತಿ ಹೇಗಿದೆ? ಆಮೇಲೆ ಸೆಲೆಕ್ಟಿವ್ ಆಗ್ತಾರೆ. ಹುಡುಗಿ ಮುಸ್ಲಿಂ ಆಗಿ ಹುಡುಗ ಹಿಂದೂ ಆದರೆ ಹೆಂಗೆ ಪುಂಗ್ಲಿ ಅಂತಾರೋ ಅನೇಕ ಕಡೆ ಭಾಷಣ ಕೂಡ ಕೂತು ಬಂದಿದ್ದಾರೆ. ಮುಸ್ಲಿಂ ಹೆಣ್ಮಕ್ಳನ್ನ ಲವ್ ಮಾಡಿ ಮದುವೆ ಆಗಿ ಗರ್ವಾಪ್ಸಿ ಮಾಡ್ಕೊಳ್ಳಿ. ಹುಡುಗ ಹಿಂದೂ ಆಗಿ ಹುಡುಗಿ ಮುಸ್ಲಿಂ ಆದರೆ ಗರ್ವಾಪ್ಸಿ, ಕ್ರಾಂತಿ, ಮಾದರಿ ಮದುವೆ. ಹುಡುಗಿ ಹಿಂದೂ ಆಗಿ ಹುಡುಗ ಮುಸ್ಲಿಂ ಆದರೆ ಲವ್ ಜಿಹಾದ್. ಸೆಲೆಬ್ರಿಟಿಗಳಲ್ಲೆಲ್ಲ ಈ ಸಮಸ್ಯೆ ಇರಲಿಲ್ಲ. ಯಾಕಂದರೆ ಶ್ರೀಮಂತ ಲೋಕ, ಅದ್ಭುತವಾಗಿ ಬದುಕ್ತಾರೆ, ಬಾಳ್ತಾರೆ, ಅಲ್ಲೇನು ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ. ಸಣ್ಣ ಪುಟ್ಟ ಬಡವರು, ಮಧ್ಯಮ ವರ್ಗದವರ ವಿಚಾರದಲ್ಲಿ ಈ ಲವ್ ಜಿಹಾದ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು. ಕೇರಳ ಹೈಕೋರ್ಟ್ ಸೇರಿದಾಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಲವ್ ಜಿಹಾದ್ ಅನ್ನೋದೇ ಇಲ್ಲ, ಅದೊಂದು ಸುಳ್ಳು ಪ್ರೊಪಗಂಡ ಅಂತ ಹೇಳಿದೆ. ಈಗ ಎಲ್ಲವನ್ನೂ ದಾಟಿ ಅಮೀರ್ ಖಾನ್ 3ನೇ ಮದುವೆ ಆದ ಅಂತ ಹೇಳಿ, 1 ಮದುವೆ ಆದ್ನೋ, 2 ಮದುವೆ ಆದ್ನೋ, 3 ಮದುವೆ ಆದ್ನೋ, 30 ಮದುವೆ ಆದ್ನೋ, ಅವನು ವೈಯಕ್ತಿಕ, ಆತನ ವೈಯಕ್ತಿಕ. ಮತ್ತು ಇಸ್ಲಾಂ ಧರ್ಮದಲ್ಲಿ ಅದಕ್ಕೊಂದಿಷ್ಟು ಅವಕಾಶಗಳಿದ್ದಾವೆ, ಅದನ್ನು ಆತ ಎನ್ಕ್ಯಾಶ್ ಮಾಡ್ಕೊತಿದ್ದಾನೆ. ಹಾಗಂತ ಹಿಂದೂ ಧರ್ಮದಲ್ಲೂ ಕೂಡ ಡೈವರ್ಸ್ ಆದ ಮೇಲೆ ಇನ್ನೊಂದು ಮದುವೆ ಆಗ್ಬೋದು, ಅವಕಾಶಗಳಿದ್ದಾವೆ. ಅಲ್ಲಿ 1, 2, 3, 4 ಒಂದು ಸಂಖ್ಯೆ ಲೆಕ್ಕ ಹಾಕ್ತಾ ಕೂರಕ್ಕಾಗಲ್ಲ. ವಿವಾಹ ವಿಚ್ಛೇದನ ಆಯಿತು, ಇನ್ನೊಂದು ಮದುವೆ ಆಗಿಯಲ್ಲ, ಆಗ್ತಾರಲ್ಲ, ಆಗ್ತಿದ್ದಾರಲ್ಲ, ಇಲ್ಲಿ ಮಾತ್ರ ಯಾಕೆ ಕೌಂಟು, ಅಲ್ಲಿ ಯಾಕೆ ಕೌಂಟು, ಇದ್ರೂ ಕೂಡ ಅದು ಯಾವುದು ಕೂಡ ಸೌಂಡ್ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಇದಕ್ಕೆಲ್ಲ ಕಾರಣ ಏನಂದರೆ ನಿರುದ್ಯೋಗ. ಮಾಡೋಕ್ಕೆ ಕೈ ತುಂಬ ಕೆಲಸ, ಮೈ ತುಂಬ ಕೆಲಸ ಏನಾದ್ರು ಇದ್ದರೆ ಇದೆಲ್ಲ ನಾನ್ಸೆನ್ಸ್ ಮಾತಾಡೋದಕ್ಕೆ ಟೈಮಲ್ಲಿ ಇರ್ತದೆ. ಕೆಲಸ ಇಲ್ಲ, ಆಡಳಿತ ಸರ್ಕಾರ ಕೆಲಸ ಕೊಟ್ಟು ಅವರ ಬದುಕನ್ನು ಉದ್ಧಾರ ಮಾಡೋದು ಬಿಟ್ಟು ಅವ್ರ ಕೈಲಿ ಶಾಲೋ, ಖಡ್ಗನೋ, ತ್ರಿಶೂಲನೋ, ಈ ಫತ್ವಾ ಹೇಳ್ತಾರಲ್ಲ, ಈ ಮಾನಸಿಕತೆಗಳು ಒಂದಿಷ್ಟು ಇದ್ದಾವೆ. ಇವಕ್ಕೆಲ್ಲ
ಆಯಾ ಧರ್ಮಕ್ಕೆ ಸಂಬಂಧಪಟ್ಟ ಪಟ್ಟಭದ್ರ ಹಿತಾಸಕ್ತಿಗಳು ಒಂದಿಷ್ಟು ಇದೇ ರೀತಿಯ ಕೆಲಸವನ್ನು ಮಾಡ್ಕೊಂಡಿರಿ ಅಂತ ಹೇಳಿ ಸುಪಾರಿ ಕೊಟ್ಟಿರ್ತವೆ. ಅದಕ್ಕೂ ಪೇಮೆಂಟ್ ಇರ್ತದೆ ಚೂರುಪಾರು. ಮುನ್ನಡೆಸ್ತಾನಲ್ಲ ಅವನ ಜಾಬ್ ಮಾತ್ರ ಸ್ವಲ್ಪ ತುಂಬುತ್ತದೆ. ಅವ್ರ ಹಿಂದೆ ಹೋಗುವಂಥ ಬಕ್ರಾಗಳಿಗೆ ಏನು ಸಿಗಲ್ಲ. ನಾಳೆ ಕಲ್ಲು ಹೊಡೆಯೋದು, ಕೊಲೆ ಮಾಡೋದು, ಕೊಲೆ ಆಗೋದು ಎಲ್ಲ ಇವನೇ. ಈ ನಶೆಯನ್ನು ಏರ್ಸ್ಕೊಂಡು ಹೋಗಿರ್ತಾರಲ್ಲ, ಈ ನಶೆಯನ್ನು ಏರ್ಸೋದಕ್ಕೋಸ್ಕರನೇ ಒಂದಿಷ್ಟು ವೀಳ್ಯ ತಗೊಂಡಿರ್ತಾರೆ. ಆ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಶೆ ಏರಿಸ್ಕೊಂಡು ಬಲಿ ಆಗ್ತಾರೆ. ಇದಾಗಬೇಡಿ ಅಂತ ಹೇಳ್ತಾ ಅಮೀರ್ ಖಾನ್ ಅವರು 3ನೇ ಮದುವೆ ಆಗಿದ್ದಾರೆ. ಸಾಕೋಕ್ಕೆ ತಾಕತ್ತು ಅವ್ರಿಗೆ ಇರ್ತದೆ ಕೋಟ್ಯಾಧೀಶನೇ. ಮತ್ತು ಅವ್ರು ಮದುವೆ ಆಗಿರೋದಕ್ಕೆ ಕೂಡ ಗೌರಿ ಸ್ಟಾರ್ಟ್. ಆಕೆ ಕೂಡ ಉದ್ಯಮಿ, ಶ್ರೀಮಂತೆ. ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸುವಂಥ ಒಬ್ಬ ಉದ್ಯಮಿಗೆ ಅದು ಲವ್ ಜಿಹಾದ, ಪ್ರೀತಿನ, ಪ್ರೇಮನ, ಬದುಕಿನ ಅವಶ್ಯಕತೆನೋ ಅರ್ಥ ಆಗಲ್ವಾ? ಗೌರಿ ಸ್ಟಾರ್ಟ್ಗೆ ನಾಲೆಡ್ಜೇ ಇಲ್ವಾ? ಅಮೀರ್ ಖಾನ್ 2 ಮದುವೆ ಆಗಿದ್ದೇನೆ, 3ನೇ ಮದುವೆಗೆ ಬಂದಿದ್ದೇನೆ, 2 ಡೈವರ್ಸ್ ಕೊಟ್ಟಿದ್ದೇನೆ, ನನ್ನ ಜೊತೆ ಮದುವೆ ಆಗ್ತಾನೆ, ಆತ ಸರಿ ಇಲ್ಲ ಅಥವಾ ಸರಿ ಇದ್ದಾನೆ, ಗೌರಿ ಸ್ಟಾರ್ಟಿಗೆ ತಾನೇ ಅರ್ಥ ಆಗ್ಬೇಕದು. ಅರ್ಥ ಮಾಡ್ಕೊಂಡೆ ತಾನೆ ಆಕೆ ಮದುವೆ ಆಗಿದ್ದಾರೆ. ಮತ್ತು ನಿಮಗೆ ಯಾಕೆ ನಾಯಿ ಕಚ್ಚೋದು? ನೀವು ಯಾಕೆ ನಾಯಿ ಕಚ್ದಂಗೆ ಆಡ್ತೀರಾ? ರೇಬಿಸ್ ಜಾಸ್ತಿ ಆಗಿದೆಯಾ? ಆಮೇಲೆ ಈ ಅಮೀರ್ ಖಾನ್ 3ನೇ ಮದುವೆ ಆದ್ರಲ್ಲ ಗೌರಿ ಸ್ಟಾರ್ಟ್ ಜೊತೆ, ಆ ಮದುವೆಗೆ ಒಂದಿಷ್ಟು ಜನ ಗೆಸ್ಟ್ಗಳು ಬಂದಿದ್ರು. ಅದರಲ್ಲಿ ಪ್ರಮುಖ ಗೆಸ್ಟ್ಗಳು ಯಾರು ಗೊತ್ತಾ? ಅವರು 2002ರಲ್ಲಿ ಮದುವೆ ಆದಂತಹ ಮೊದಲನೇ ಪತ್ನಿ ರೀನಾ ದತ್ತಾ, ಹಾಗೂ 2005ರಲ್ಲಿ ಮದುವೆ ಆದಂತಹ 2ನೇ ಪತ್ನಿ ಕಿರಣ್ ರಾವ್. ಅಮೀರ್ ಖಾನ್ ಅವರ 3ನೇ ಮದುವೆಗೆ ಅವರ 2 ಹೆಂಡತಿಯರೇ ಹೋಗಿದ್ರು, ಆಶೀರ್ವಾದ ಮಾಡಿ ಬಂದಿದ್ದಾರೆ. ಅಂದಮೇಲೆ ನಿಮಗೆ ಯಾಕ್ರೋ ಅವ್ರ ಸುದ್ದಿ? ನಿಮಗೆ ಯಾವ ರೇಬಿಸ್ ಮರ? ನಮಸ್ಕಾರ.